ಟ್ರೇಡಿಂಗ್ ಹೆಸರಲ್ಲಿ ಮಹಾ ಮೋಸ ಮಾಡಲಾಗಿದೆ. ಲಕ್ಷ ಲಕ್ಷ ಹಣವನ್ನ ಪಂಗನಾಮ ಹಾಕಲಾಗಿದೆ. ಫೇಕ್ ಆಪ್ ಅನ್ನು ಕ್ರಿಯೇಟ್ ಮಾಡಿ ಅಮಾಯಕರಿಗೆ ಗಾಳ ಹಾಕುವಂತ ಗ್ಯಾಂಗ್ ಇದು. ಟ್ರೇಡಿಂಗ್ ಹೆಸರಲ್ಲಿ ಮೋಸ ಮಾಡಲಾಗಿದೆ, ಮಹಾ ಮೋಸ ಆಗಿದೆ. ಫೇಕ್ ಆಪ್ ಅನ್ನು ಕ್ರಿಯೇಟ್ ಮಾಡಿಕೊಂಡು ಅಮಾಯಕರಿಗೆ ಗಾಳ ಬೀಸುವಂತ ಕೆಲಸವನ್ನು ಗ್ಯಾಂಗ್ ಮಾಡ್ತಾ ಇರೋದು. ಕರ್ಮಕಾಂಡದ ಬಗ್ಗೆ ಪ್ರಶ್ನೆ ಕೇಳಿದಕ್ಕೆ ಹಿಂದಿ ವಾಲಗಳ ದರ್ಪ ಬೇರೆ. ಒಂದಲ್ಲ 4 ಫೇಕ್ ಆ್ಯಪ್ಗಳನ್ನು ಕ್ರಿಯೇಟ್ ಮಾಡಿ ಇವರ ಕಡೆಯಿಂದ ಮೋಸ ಆಗ್ತಿದೆ ಅನ್ನೋದು. ಲಾಭದ ಆಸೆಯನ್ನು ತೋರಿಸ್ತಾರೆ, ಪ್ರಾಫಿಟ್ ಬಂದಿದೆ ಅಂತೇಳಿ ಪುಂಕ್ತಾರೆ. ಲಾಭ ಪಡೆಯಲು ಹೋಗುವಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಇವರ ಅಸಲಿ. ಗೋವಿಂದರಾಜನಗರದಲ್ಲಿ ಕಚೇರಿಯನ್ನು ತೆರೆದು ಈ ರೀತಿಯಾಗಿ ರಾಜ್ಯಾರೋಷವಾಗಿ ಮಹಾವಂಚನೆ ಮಾಡಲಾಗಿದೆ. ಪಬ್ಲಿಕ್ ಮೋಸ ಆಗಿದೆ. ನಮ್ಮ ಸೇಫ್ಟಿ ನಾವು ತಗೊಂತಾ ಇದೀವಿ. ಕನ್ನಡ ಮತ್ತೆ ಏನು ಕೆಲಸ ಮಾಡ್ತಾ ಇದ್ದೀರಿ? ಕನ್ನಡ ಬರಲ್ಲ ಪಬ್ಲಿಕ್ ಮೋಸ ಮಾಡಿ ಯಾರ ಮಾತಾಡ್ತಾ ಇದ್ದೀರಾ? ಏನು ನಾನೇನು ಹಿಂದಿ ಮಾತಾಡ್ತೀನಿ? ಕನ್ನಡ, ದಿಸ್ ಇಸ್ ಕರ್ನಾಟಕ. ಕನ್ನಡ ಮಾತ್ರ ಬರುತ್ತೆ ನನಗೆ. ಕನ್ನಡ ಮಾತ್ರ ಬರುತ್ತೆ ನನಗೆ. ಪೊಲೀಸ್ ಅವರು ಫೋನ್ ಹಾಕಿ ಸರ್ ಹೇಳ್ತೇನೆ. ಕನ್ನಡ ಬಿಟ್ಟು ಪೊಲೀಸ್ ಫೋನ್ ಹಾಕಿ ಹೇಳ್ತೇನೆ. ನೀ ಮಾತಾಡ್ತಿರೋದು ಮಾತಲ್ಲ. I don't know in Kannada, that's why I'm not shocking. If I know, I'll show you what you are. ಏನ್ ನನಗೆ ವಾಟಿವ ಕನ್ನಡ ಮಾತಾಡ ಗೊತ್ತಾಗಿಲ್ಲ ಅಂತ. ಗೊತ್ತಾಗಿಲ್ಲ ನೋ ಮಾನ್ ನೋ ಗೊತ್ತಾಗುತ್ತೆ ಕನ್ನಡ ಗೊತ್ತಾಗಲ್ಲ ನೀವು ಗೊತ್ತು ಮಾಡಿಸ್ತೀವಿ. ನೋಡಿ, ಅಮಾಯಕರನ್ನ ಟಾರ್ಗೆಟ್ ಮಾಡಿ ಒಂದು ಫೇಕ್ ಆ್ಯಪ್ ಅನ್ನು ಕ್ರಿಯೇಟ್ ಮಾಡಿಕೊಂಡು ಈ ರೀತಿಯಾಗಿ ಲಕ್ಷ ಲಕ್ಷ ರೂಪಾಯಿ ಪಂಗನಾಮ ಹಾಕಿರುವಂಥ ಹಿಂದಿ ವಾಲಗಳ ಗ್ಯಾಂಗ್ ಇದು. ಕನ್ನಡದಲ್ಲಿ ಮಾತನಾಡಿ ಅಂತ ಹೇಳಿದ್ರೆ ಕನ್ನಡ ಬರಲ್ಲ ಅಂಥೇಳಿ ದರ್ಪವನ್ನು ಕೂಡ ಇವರು ತೋರಿಸಿರೋದು. ಇಂಥವರಿಗೆ 2 ಕಪಾಳಕ್ಕೆ ಬಾರಿಸಬೇಕಾಗಿತ್ತು. ಪಾಪ ಅವರು ಪ್ರಶ್ನೆಯನ್ನು ಅಷ್ಟೇ ಮಾಡಿದ್ದಾರೆ, ಬಾರಿಸಿಲ್ಲ ಅಷ್ಟೇ. ನೋಡಿ, ಅಂದರೆ ಯಾರೆಲ್ಲ ಅಮಾಯಕರು ಇರ್ತಾರೆ, ಅಂದರೆ ಎಲ್ಲಿಯ ತನಕ ಮೋಸ ಹೋಗೋರು ಇರ್ತಾರಲ್ಲ ಅಲ್ಲಿಯ ತನಕ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋದಕ್ಕೆ ಈ ಒಂದು ಘಟನೆ ಕೂಡ ಬೆಸ್ಟ್ ಎಕ್ಸಾಂಪಲ್. ಆದರೆ ಕನ್ನಡ ಮಾತನಾಡಿ ಅಂತ ಹೇಳಿದ್ರೆ ಕನ್ನಡ ನಮ್ಗೆ ಮಾತಾಡಲ್ಲ, ಏನು ಮಾಡ್ತೀಯ ಅಂತ ಹೇಳಿ ದರ್ಪವನ್ನು ತೋರಿರುವಂಥ ಲೇಡಿ ಈಕೆ.